ವೆಲ್ಕಮ್ ಬ್ಯಾಕ್. ಮಂಗಳೂರು ನಗರ ಜನತೆ ಆತಂಕಗೊಂಡಿದ್ದಾರೆ. ಕಲುಷಿತ ನೀರು ಪೂರೈಕೆಯಿಂದ ನಾಗರಿಕರು ಮಕ್ಕಳು ವಾಂತಿ ಭೇದಿಯಿಂದ ಬಳಲಿದ್ದು ಆಸ್ಪತ್ರೆಗೆ ಸೇರೋ ಹಾಗಾಗಿದೆ. ತುಮಕೂರು ಜಿಲ್ಲೆಯಲ್ಲಿ 5 ವರ್ಷದ ಬಾಲಕನ ಮೇಲೆ 6-7 ನಾಯಿಗಳು ದಾಳಿ ಮಾಡಿವೆ. ಈ ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್ ಅಲ್ಲಿ. ಮಂಗಳೂರು ಮಹಾನಗರ ಪಾಲಿಕೆ ಕಲುಷಿತ ಕುಡಿಯುವ ನೀರು ಪೂರೈಕೆ ಮಾಡ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಗರದ ಬಿಜಯ್ ನ್ಯೂ ರೋಡ್ ಬಟ್ಟಗುಡ್ಡೆ ಭಾಗಕ್ಕೆ ಕಲುಷಿತ ಕುಡಿಯುವ ನೀರು ಪೂರೈಕೆಯಿಂದಾಗಿ ನಿವಾಸಿಗಳು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಕಳೆದ 3-4 ವಾರದಿಂದ ಮನೆ ಮನೆ ಸಂಪರ್ಕ ನಲ್ಲಿ ನೀರು ಸೇವಿಸಿ ಹಿರಿಯ ನಾಗರಿಕರು ಮಕ್ಕಳು ವಾಂತಿ ಭೇದಿಯಿಂದ ಬಳಲಿದ್ದು ಆಸ್ಪತ್ರೆ ಸೇರುವಂತಾಗ್ತಾ ಇದೆ ಎಂದು ಜನ ಆಕ್ರೋಶ ಹೊರಹಾಕಿದ್ದಾರೆ. ಕುಡಿಯುವ ನೀರಿಗೆ ಚರಂಡಿ ನೀರು ಮಿಶ್ರಣವಾಗಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಇದೇ ಒಂದು ಪರಿಸರದಲ್ಲಿ ನೀವು ಗಮನಿಸಬಹುದು, ಇದು ಮಂಗಳೂರು ನಗರದ ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಿಜಯ್ ನ್ಯೂ ರೋಡ್ ಬಟ್ಟಗುಡ್ಡೆ ಎನ್ನುವಂಥ ಪ್ರದೇಶ ಕಳೆದ 1 ತಿಂಗಳಿಂದ ಮಂಗಳೂರು ಮಹಾನಗರ ಪಾಲಿಕೆ ಪೂರೈಸುವಂತ ಏನು ಕುಡಿಯುವ ನೀರೇನಿದೆ ಅದು ಕಲುಷಿತವಾಗಿರ್ತಕ್ಕಂಥ ಅನುಮಾನ ಇದೆ. ಸೊ ಆ ಲ್ಯಾಬ್ ರಿಪೋರ್ಟ್ ಅಲ್ಲೂ ಕೂಡ ಈ ಏನು ಮಂಗಳೂರು ಮಹಾನಗರ ಪಾಲಿಕೆ ಪೂರೈಕೆ ಮಾಡುವಂತ ಈ ಕುಡಿಯುವ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಎನ್ನುವಂಥ ವರದಿಯೂ ಕೂಡ ಬಂದಿದೆ. ಇಲ್ಲಿ ಆಲ್ಮೋಸ್ಟ್ 1 ಮಂತಿಂದ ನಮಗೆ ಇನಿಷಿಯಲಿ ಗೊತ್ತಾಗಲಿಲ್ಲ. ಅಂದರೆ ನಾವು ಜನರಲ್ ಆಗಿ ಎಲ್ಲರಿಗೆ ಬರುವ ಹಾಗೆ ಸ್ಟಮಕ್ ಅಪ್ಸೆಟ್ ವಾಮಿಟಿಂಗ್ ಅಂತ ಅಂದ್ಕೊಂಡದ್ದು. ವೆದರ್ ಕೂಡ ಚೇಂಜ್ ಆಗಿತ್ತು. ಸೊ ದಟ್ ಮತ್ತೆ ನೋಡುವಾಗ ಎಲ್ಲರಿಗೆ ಅಪಾರ್ಟ್ಮೆಂಟಲ್ಲಿ ಇದ್ದವರು ಎಲ್ಲರಿಗೆ ಸ್ಟಮಕ್ ಅಪ್ಸೆಟ್ ಆ್ಯಂಡ್ ವಾಮಿಟಿಂಗ್ ಆಯಿತು. ಮತ್ತು ನಾವು ನೇಬರ್ಸಿಂದ ತಗೊಂಡ್ವಿ. ನೋಡು ಲೇನ್ ಮತ್ತು ಅಲ್ಲಿ ಬಟ್ಟಗುಡ್ಡ ಭಜನಾ ಮಂದಿರ ರೋಡ್ ಎಲ್ಲರಿಗೆ ಉಂಟು ಸೇಮ್ ಇಶ್ಯೂ. ವಾಮಿಟಿಂಗ್, ಇದು ಲೂಸ್ ಮೋಷನ್, ಸ್ಟಮಕ್ ಅಪ್ಸ್, ಇದು ಎಂಥ UTI ಕೂಡ ಬಂದಿದೆ ಕೆಲವರಿಗೆ, ಆ್ಯಂಡ್ ಫೀವರ್ ಕೂಡ ಅದರಲ್ಲಿ. ಸೊ 2 ಸತಿ ಹೋಗಿದ್ದಾರೆ. ಅಂದರೆ 2 ಡೋಸ್ ಆ್ಯಂಟಿಬಯೋಟಿಕ್ಸ್ ಆಗಿ ಕೂಡ ಸ್ಟಾಪ್ ಆಗ್ತಾ ಇಲ್ಲ. ಈಗ ಲ್ಯಾಬ್ ರಿಪೋರ್ಟಲ್ಲಿ ಏನು ಅಂತ ಬಂದಿದೆ ಮೇಡಮ್? ಅನ್ಫಿಟ್ ಫಾರ್ ಕನ್ಸಂಪ್ಷನ್ ಅಂತಲೇ ಬಂದಿದೆ. ನಾವು ತುಂಬ ರಿಪೋರ್ಟ್ಸ್ ಉಂಟು ನಮ್ಮ ಹತ್ರ. ರೆಸಾರ್ಟಿಕ್ ಅಪಾರ್ಟ್ಮೆಂಟ್ ಇದ್ದು ಉಂಟು, ಟಾನ್ಸಿಲ್ ಅಪಾರ್ಟ್ಮೆಂಟ್ ಇದ್ದು ಉಂಟು. ಅದಾದಮೇಲೆ ನೇಬರ್ಸ್ ಇಂಡಿವಿಜುವಲ್ ಆಗಿ ಎಲ್ಲರೂ ತುಂಬ ಮಂದಿ ರಿಪೋರ್ಟ್ ತೆಗೆದಿದ್ದಾರೆ. ಎಲ್ಲರಲ್ಲಿ ಅನ್ಫಿಟ್, ವಾಟರ್ ಇಸ್ ನಾಟ್ ಫಿಟ್ ಫಾರ್ ಕನ್ಸಂಪ್ಷನ್ ಅಂತಲೇ ಬರ್ತಾ ಉಂಟು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ವಿಚಿತ್ರ ಕಥೆ ನಡೆದಿದೆ. ವಿವಾಹಿತರೇ ಓಡಿ ಹೋಗಿ ಮದುವೆ ಆಗಿದ್ದಾರೆ. ಹೋಟೆಲ್ ನಡೆಸ್ತಾ ಇದ್ದ ಪವಿತ್ರ ಮತ್ತು ಯೇಸುದಾಸ್ ಅನ್ನೋರು ಪ್ರೀತಿಸಿ ಓಡಿ ಹೋಗಿ ಮದುವೆ ಆಗಿದ್ದಾರೆ. ವಾರದ ಹಿಂದೆ ಓಡಿ ಹೋಗಿದ್ದ ಇಬ್ರು ಈಗ ಮದುವೆಯ ಭಾವಚಿತ್ರ ಬಿಡುಗಡೆ ಮಾಡಿದ್ದಾರೆ. ಗಂಡ ವಿಜಯ್ಗೂ ಪವಿತ್ರ ಮತ್ತೊಂದು ಫೋಟೋ ರವಾನಿಸಿದ್ದಾಳೆ. ಪವಿತ್ರ ಹಾಗೂ ಯೇಸುದಾಸ್ಗೆ ತಲಾ 2 ಮಕ್ಕಳಿದ್ರು. ವಿಚ್ಛೇದನ ಮಾಡಿಕೊಳ್ಳದೆ ಮದುವೆ ಆಗಿರೋದು ಚರ್ಚೆಗೆ ಗ್ರಾಸವಾಗಿದೆ. ಯೇಸುದಾಸ್ ಹೆಂಡತಿ ಕೌಸಲ್ಯ, ಪವಿತ್ರ ಗಂಡ ವಿಜಯ್ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರಿನ ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಹಳೆಬೀಡುವಿನಲ್ಲಿರುವ ಕಾಂತರಾಜು ಅನ್ನೋರಿಗೆ ಸೇರಿದ ಅಂಗಡಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಇದರಿಂದಾಗಿ ಎಲೆಕ್ಟ್ರಿಕ್ ಅಂಗಡಿ, ಅಕ್ಕಪಕ್ಕದ ಅಂಗಡಿಗಳಿಗೂ ಹಾನಿಯಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿರುವ ಶಂಕೆ ಇದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಒಂಟಿಯಾಗಿ ಪ್ರಯಾಣ ಮಾಡೋ ಜನರ ಸುಲಿಗೆ ಮಾಡ್ತಿದ್ದ ಮಂಗಳಮುಖಿಯರ ಗ್ಯಾಂಗ್ ಈ ತುಮಕೂರಿನ ಶಿರಾ ಪೊಲೀಸರ ಬಲೆಗೆ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಲೂಟಿಗಿಳಿದಿದ್ದ 4ರನ್ನ ಬಂಧಿಸಲಾಗಿದೆ. ರೂಪಾ ಅಲಿಯಾಸ್ ಶಂಕರ್ ನಾಯಕ್, ರಾಗಿಣಿ ಅಲಿಯಾಸ್ ಯೋಗೀಶ್, ಕನಸು ಅಲಿಯಾಸ್ ಕಿರಣ್ ಕುಮಾರ್, ಕೀರ್ತಿ ಅಲಿಯಾಸ್ ಧನುಷ್ ಅನ್ನೋರನ್ನ ದಸ್ತಗಿರಿ ಮಾಡಲಾಗಿದೆ. ಈ ಗ್ಯಾಂಗ್ ಒಂಟಿಯಾಗಿ ಪ್ರಯಾಣ ಮಾಡೋ ಜನರನ್ನ ಸಲುಗೆ ಬೆಳೆಸಿ ಸುಲಿಗೆ ಮಾಡ್ತಿತ್ತು. ಸಾಗರ್ ಎಂಬಾತನನ್ನ ಹೆದರಿಸಿ ಸುಲಿಗೆ ಮಾಡಿತ್ತು. ಆಭರಣ, ನಗದು, ಮೊಬೈಲ್ ದೋಚಿದ್ದಲ್ದೆ ಫೋನ್ ಪೇ ಮುಖಾಂತರ ಹಣ ಹಾಕಿಸ್ಕೊಂಡಿತ್ತು. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಡ್ಯಾಮ್ ರಸ್ತೆಯಲ್ಲಿರುವ ಬಾಲಾಜಿ ಲಾಡ್ಜ್ ಮೇಲೆ ದಾಳಿ ನಡೆಸಿ 3 ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ವೇಶ್ಯಾವಾಟಿಕೆ ಬಗ್ಗೆ ಒಡನಾಡಿ ಸೇವಾ ಸಂಸ್ಥೆ ಮಾಹಿತಿ ನೀಡಿತ್ತು. ಇದರ ಆಧಾರದ ಮೇಲೆ ಬಡಾವಣೆ ಪೊಲೀಸರು ಲಾಡ್ಜ್ ಮೇಲೆ ದಾಳಿ ನಡೆಸಿದ್ದಾರೆ. ವೇಶ್ಯಾವಾಟಿಕೆ ದಂಧೆಯನ್ನ 3 ನಡೆಸ್ತಾ ಇದ್ರು. ಬಿಜಾಪುರ, ಬೆಂಗಳೂರು, ಹೊಸಪೇಟೆ ಮಹಿಳೆಯರು ದಂಧೆಯಲ್ಲಿ ಭಾಗಿಯಾಗಿರೋದು ಪತ್ತೆಯಾಗಿದೆ. 4ರ ವಿರುದ್ಧ ದೂರು ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಜಾ ಮಾಡಲು ಬೈಕ್ ಕಳ್ಳತನಕ್ಕೆ ಇಳಿದಿದ್ದ ವಿದ್ಯಾರ್ಥಿಗಳು ಈ ರಾಯಚೂರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸರ್ಕಾರಿ ಹಾಸ್ಟೆಲ್ನಲ್ಲಿ ವಾಸ ಇದ್ದ BA ವಿದ್ಯಾರ್ಥಿ ಆಕಾಶ್ ಹಾಗೂ BCom ವಿದ್ಯಾರ್ಥಿ ಕಾರ್ತಿಕ್, ಸ್ಥಳೀಯ ಆಂಜನೇಯ ಎಂಬಾತನನ್ನ ಬಂಧಿಸಿದ್ದಾರೆ. ಮೇ 25ರಂದು ನಾರಾಯಣ ಅನ್ನೋ ವಿದ್ಯಾರ್ಥಿಯ ಪಲ್ಸರ್ ಬೈಕ್ ಕಳ್ಳತನ ಆಗಿತ್ತು. ಈ ಬಗ್ಗೆ ನೇತಾಜಿನಗರ ಪೊಲೀಸ್ ಠಾಣೆಯಲ್ಲಿ ನಾರಾಯಣ್ ದೂರು ದಾಖಲಿಸಿದ್ರು. ಆರೋಪಿಗಳು ನಾರಾಯಣ್ನ ಬೈಕ್ ಮಾರ್ಪಾಡು ಮಾಡಿ ಮಾರಾಟ ಮಾಡಿದ್ರು. ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರಾಟಕ್ಕಿದೆ ಅಂತ ನಾರಾಯಣನ ಬೈಕ್ನ ಫೋಟೋ ಮೊಬೈಲಿಗೆ ಬಂದಿತ್ತು. ಈ ಬಗ್ಗೆ ನಾರಾಯಣ ಪೊಲೀಸರಿಗೆ ದೂರು ನೀಡಿದ್ರು. ತನಿಖೆ ನಡೆಸಿದ ಪೊಲೀಸರು 2 ವಿದ್ಯಾರ್ಥಿಗಳು ಸೇರಿದಂತೆ 3ರನ್ನ ಬಂಧಿಸಿದ್ದಾರೆ.
ಅಕ್ಕಪಕ್ಕದ ಜಿಲ್ಲೆಗಳು, ತೆಲಂಗಾಣದಲ್ಲಿ ಮಾರಾಟ ಮಾಡಿದ್ದ 15 ಬೈಕನ್ನ ಜಪ್ತಿ ಮಾಡಲಾಗಿದೆ. ಸುಲಭವಾಗಿ ಹಣ ಗಳಿಸಿ ಮಜಾ ಉಡಾಯಿಸೋದಕ್ಕೆ ಆರೋಪಿಗಳು ಬೈಕ್ ಕಳ್ಳತನ ಮಾಡ್ತಿದ್ರು ಅನ್ನೋದು ತನಿಖೆಯಲ್ಲಿ ಬಹಿರಂಗ ಆಗಿದೆ. ಕೋಲಾರದಲ್ಲಿ ವರದಕ್ಷಿಣೆ ತಾರದ ಹೆಂಡತಿಯನ್ನೇ ಗಂಡ ಕೊಲೆಗೈದಿದ್ದಾನೆ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಕಾರ್ಮಿಕ ದುರಂತ ಅಂತ್ಯ ಕಂಡಿದ್ದಾನೆ. ಮಂಡ್ಯದಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಕೆಸ್ತೂರು ಪೊಲೀಸರು 111 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಯುವ್ಯ ಸಾರಿಗೆ ನಿಗಮದ 2 ಬಸ್ಗಳ ನಡುವೆ ಮುಖಾಮುಖಿಯಾಗಿದೆ. ಜಾಪೋಲಿ ಬಳಿಯ ಕಾರವಾರ ಜೊಯ್ಡಾ ಹೆದ್ದಾರಿಯಲ್ಲಿ ಅಪಘಾತವಾಗಿದ್ದು 13 ಜನರಿಗೆ ಗಾಯವಾಗಿದೆ. ಗಾಯಾಳುಗಳನ್ನು ಜೊಯ್ಡಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಜೊಯ್ಡಾ ಠಾಣಾ ಪೊಲೀಸರು ಅಪಘಾತ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಅಪಘಾತವಾಗಿದೆ. ಅನಜವಾಡಿ ಬಳಿ ಖಾಸಗಿ ಕಾಲೇಜ್ ಬಸ್ ಹಾಗೂ ಕಾರ್ ನಡುವೆ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಕಾರು ಚಾಲಕಿಗೆ ಗಂಭೀರ ಗಾಯವಾಗಿದೆ. ಬಸ್ನಲ್ಲಿದ್ದ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಳೆ ಅವಾಂತರದಿಂದ ಈ ಅಪಘಾತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಕ್ರೆನಾಡು ಮಂಡ್ಯದಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಭರ್ಜರಿ ಬೇಟೆಯಾಡಿರುವ ಕೆಸ್ತೂರು ಪೊಲೀಸರು 111 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಒರಿಸ್ಸಾದಿಂದ ಕಾರ್ನಲ್ಲಿ ಮಂಡ್ಯ ಜಿಲ್ಲೆಗೆ ಸಾಗಿಸ್ತಾ ಇದ್ದಾಗ ದಾಳಿ ನಡೆಸಿ ಪೊಲೀಸರು ಗಾಂಜಾ ಜಪ್ತಿ ಮಾಡಿದ್ದಾರೆ. ಆಂಧ್ರಪ್ರದೇಶದ ಶ್ರೀನಿವಾಸುಲು ಎಂಬಾತನನ್ನ ಬಂಧಿಸಲಾಗಿದೆ. ಕಾರ್ನಲ್ಲಿದ್ದ ಮತ್ತೋರ್ವ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ. ಗಾಂಜಾ ಸಾಗಿಸ್ತಾ ಇದ್ದ ಕಾರು ನಾಗಮಂಗಲ ಆರ್ಟಿಒ ನೋಂದಣಿಯದ್ದು ಅಂತ ಪೊಲೀಸರು ತಿಳಿಸಿದ್ದಾರೆ. ಮಹಿಳೆಗೆ ಶಸ್ತ್ರಚಿಕಿತ್ಸೆಯ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಓಜಲಹಳ್ಳಿ ಗ್ರಾಮದ ಮಹಿಳೆ ಕಿಡ್ನಿ ಕಸಿ ಆಪರೇಷನ್ ಮಾಡಿಕೊಳ್ಳುವ ವೇಳೆ ಎಡವಟ್ಟಾಗಿದೆ. ಶ್ರೇಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಕಿಡ್ನಿಗೆ ಹಾನಿಯಾಗಿ ಯೂರಿನ್ ಬ್ಲಾಡರ್ ಸೇರಿದಂತೆ 4 ಅಂಗಗಳಿಗೆ ತೊಂದರೆಯಾಗಿದೆ ಅಂತ ಶ್ರೇಯಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ತಮಟೆ ಹೊಡೆದು ಪ್ರತಿಭಟನೆ ಮಾಡಿದ್ದಾರೆ. ಸದ್ಯಕ್ಕೆ ಮಹಿಳೆಯನ್ನ ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರ ಹೋರಾಟ ತೀವ್ರವಾಗಿದೆ. ಯೋಜನೆ ಕೈಬಿಡಬೇಕೆಂದು ಸ್ಥಳೀಯ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಉತ್ತರ ಕರ್ನಾಟಕ ಭಾಗದ ರೈತರು ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಬಿಡದಿ ರೈತರಿಗೆ ಆನೆ ಬಲ ಬಂದಂತಾಗಿದೆ. ಧಾರವಾಡ, ಗದಗ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿದ ರೈತರು ತಿಮ್ಮೇಗೌಡನದೊಡ್ಡಿ ಗ್ರಾಮದಿಂದ ಬೈರಮಂಗಲ ಗ್ರಾಮದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಯೋಜನೆ ಜಾರಿಗೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಯೋಜನೆ ನಿಲ್ಲಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೈಗಾರಿಕೆಗಾಗಿ ವಶಪಡಿಸಿಕೊಂಡ ಜಮೀನಿಗೆ ನ್ಯಾಯಯುತ ಭೂಬೆಲೆ ಕೊಡುವಂತೆ ಒತ್ತಾಯಿಸಿ ಬಳ್ಳಾರಿ ಬಂದ್ ಮಾಡಲಾಗ್ತಿದೆ. ಬಂದ್ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಕುಡ್ತಿನಿ ಭೂ ಸಂತ್ರಸ್ತ ಹೋರಾಟ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಯಲ್ ಸರ್ಕಲ್ನಲ್ಲಿ ಜಮಾಯಿಸಿದ ಹೋರಾಟಗಾರರು ಸರ್ಕಾರದ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ನ್ಯಾಯಯುತ ಭೂಬೆಲೆ ಕೊಡುವಂತೆ ಒತ್ತಾಯಿಸಿ ಕಳೆದ 4 ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಸಂತ್ರಸ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಜೂನ್ 23ರಂದು ರಾಜ್ಯಾದ್ಯಂತ ಟೋಲ್ ಮುಂದೆ ಪ್ರತಿಭಟನೆ ನಡೆಸಲು ರೈತರು ಮುಂದಾಗಿದ್ದಾರೆ. ಟೋಲ್ಗಳಲ್ಲಿ ರೈತರ ವಾಹನಗಳಿಗೆ ಸುಂಕ ನಿಲ್ಲಿಸಬೇಕೆಂದು ಆಗ್ರಹಿಸಿ ಕಬ್ಬು ಬೆಳೆಗಾರರ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಅಂದು ಮಂಡ್ಯದ ಗಣಂಗೂರು ಬಳಿಯ ಬೆಂಗಳೂರು-ಮೈಸೂರು ಎಕ್ಸ್‌ಪ್ರೆಸ್ ವೇ ಬಳಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಕಬ್ಬು, ತರಕಾರಿ, ಹಣ್ಣು ತುಂಬಿದ ವಾಹನಗಳ ಮೇಲೆ ಟೋಲ್ ವಿಧಿಸಲಾಗುತ್ತಿದೆ. ಇದರಿಂದ ರೈತರ ಮೇಲೆ ಆರ್ಥಿಕ ಹೊರೆ ಬೀಳ್ತಾ ಇದೆ. ಪಂಜಾಬ್ ಮಾದರಿಯಂತೆ ಸುಂಕ ವಸೂಲಿ ಮಾಡಬೇಕು ಅಂತ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಆಗ್ರಹಿಸಿದ್ದಾರೆ.
ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ. ಕೊಪ್ಪಳ ನಗರ ಜನರ ನಿದ್ದೆಗೆಡಿಸಿರುವ 2 ಚಿರತೆಗಳ ಪೈಕಿ ಒಂದನ್ನ ಸೆರೆ ಹಿಡಿಯಲಾಗಿದೆ. ಚಾಮರಾಜನಗರದ ಮಲೆಮಹದೇಶ್ವರ ದೇವಸ್ಥಾನಕ್ಕೆ 2,73,00,000 ಕಾಣಿಕೆ ಹರಿದು ಬಂದಿದೆ. ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ. ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣ ಪ್ರಸ್ತಾವನೆ ಕೇಳಿಬಂದಿದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣ ಬೇಡ ಎಂದು ಕೆಪಿಟಿಸಿಎಲ್ ನೌಕರರ ಒಕ್ಕೂಟ ಪ್ರತಿಭಟನೆ ನಡೆಸಿದೆ. ಒಂದು ವೇಳೆ ಖಾಸಗೀಕರಣ ಮಾಡಿದರೆ ಸರ್ಕಾರದ ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಯೋಜನೆಗಳು ರದ್ದಾಗುವ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣ ಮಾಡಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಲೋಕಾಯುಕ್ತ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದೆ. ಬ್ಯಾರಿಕೇಡ್ ನುಗ್ಗಿ ಲೋಕ ಕಚೇರಿಯತ್ತ ಬರಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ತಡೆದಿದ್ದು, ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ನೂಕಾಟ, ತಳ್ಳಾಟ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಲೋಕಾಯುಕ್ತ ಕಚೇರಿಯ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲೇ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರು ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಆಟೋ ರ್ಯಾಲಿ ನಡೆಸಲಾಯಿತು. ನಗರದಲ್ಲಿ ಮೊಬೈಲ್ ಅಪ್ಲಿಕೇಶನ್ ಆಧಾರಿತ ಆಟೋ ಸೇವೆ ನಿರ್ಬಂಧ ಹೇರಬೇಕು, ಆನ್ಲೈನ್ ಆಟೋ ಸೇವೆಯಿಂದಾಗಿ ಚಾಲಕರಿಗೆ ಬಾಡಿಗೆ ಸಿಗುತ್ತಿಲ್ಲ, ಹಾಗೆ ಹೊಸ ಆಟೋಗಳಿಗೆ ಪರ್ಮಿಟ್ ನೀಡದಂತೆ ಆಟೋ ಚಾಲಕರು ಆಗ್ರಹಿಸಿದ್ರು. ಆಂಧ್ರ ಮೂಲದ ಎಸ್ಎಲ್ವಿ ಕಂಪನಿ ಚಿತ್ರದುರ್ಗದ 100 ಜನರಿಗೆ ವಂಚನೆ ಮಾಡಿದೆ. ಉದ್ಯೋಗ ವಿಶೇಷ ಪ್ಯಾಕೇಜ್ ನೆಪದಲ್ಲಿ 60 ರಿಂದ 70 ಕೋಟಿ ವಂಚನೆ ಮಾಡಿದೆ ಎಂದು ಆರೋಪಿಸಲಾಗಿದೆ. ಆಕರ್ಷಕ ಬ್ರೋಚರ್ಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಆಕರ್ಷಕ ಪ್ರಚಾರದಿಂದ ಹಣ ಹೂಡಿಕೆ ಮಾಡಿಸಿಕೊಂಡ ಕಂಪನಿ ಈಗ ಗ್ರಾಹಕರಿಗೆ ಕೈ ಎತ್ತಿದೆ. ಬಂಗಾರ, ಆಸ್ತಿಪತ್ರ ಒತ್ತೆ ಇಟ್ಟು ಸಾಲ ಮಾಡಿ ಹಣ ಕಟ್ಟಿದ ಕೂಲಿ ಕಾರ್ಮಿಕರು, ಗೃಹಿಣಿಯರು, ನಿರುದ್ಯೋಗಿ ಯುವಕರು ಈಗ ಕಂಗಾಲಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಸುಮಾರು 470 ಜನರಿಗೆ ವಂಚನೆ ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ. ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಶಿಕ್ಷಕಿ ಗಾಯಗೊಂಡ ಪ್ರಕರಣ ಸಂಬಂಧ ಕೋಲಾರ ಡಿಡಿಪಿಐಗೆ ಜಿಲ್ಲಾ ಪಂಚಾಯಿತಿ ಸಿಇಒ ನೋಟಿಸ್ ಜಾರಿ ಮಾಡಿದ್ದಾರೆ. ಪ್ರಕರಣ ನಡೆದು 2 ದಿನಗಳಾದರೂ ಜಿಲ್ಲಾ ಪಂಚಾಯಿತಿಯ ಗಮನಕ್ಕೆ ತಂದಿಲ್ಲ. ಸಮಸ್ಯೆ ಇದ್ದರೂ ಸ್ಥಳಾಂತರ ಮಾಡಲು ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಡಿಡಿಪಿಐ ಅಲ್ಮಾಸ್ ಪರ್ವೀನ್ ತಾಜ್ ಅವರಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ನೋಟಿಸ್ ಜಾರಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಎಂಆರ್ ರವಿ ಸೂಚನೆ ಮೇರೆಗೆ ಸಿಇಒ ನೋಟಿಸ್ ಜಾರಿಗೊಳಿಸಿದ್ದಾರೆ. ಕೊಪ್ಪಳ ನಗರ ಜನರ ನಿದ್ದೆಗೆಡಿಸಿರುವ 2 ಚಿರತೆಗಳ ಪೈಕಿ ಒಂದನ್ನು ಸೆರೆ ಹಿಡಿಯಲಾಗಿದೆ. ಹೊಸಳ್ಳಿ ಬಳಿ ಇರುವ ಐಆರ್ಬಿ ಕೇಂದ್ರದಲ್ಲಿ ಕಾಣಿಸಿಕೊಂಡಿದ್ದ 2 ಚಿರತೆಗಳು ಆತಂಕ ಸೃಷ್ಟಿಸಿದ್ದವು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ಬೋನುಗಳನ್ನಿಟ್ಟಿತ್ತು. ಈಗ 2 ಚಿರತೆಗಳ ಪೈಕಿ ಒಂದು ಚಿರತೆ ಬೋನ್ ಒಳಗೆ ಬಿದ್ದಿದ್ದು ಐಆರ್ಬಿ ಕೇಂದ್ರದ ಸಿಬ್ಬಂದಿ ಕೊಂಚ ನಿರಾಳರಾಗಿದ್ದಾರೆ. ಮತ್ತೊಂದು ಚಿರತೆ ಹಿಡಿಯಲು ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಮಾವಿನ ಹಣ್ಣು ತಿಂದು ಮೃತಪಟ್ಟ 2 ಸಹೋದರಿಯರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ನೆರವು ಕಲ್ಪಿಸುವಂತೆ ಶಾಸಕ ಪ್ರಭು ಚೌಹಾಣ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. 5 ಹೆಣ್ಣು ಮಕ್ಕಳ ಪೈಕಿ 2 ಸಹೋದರಿಯರು ಮೃತಪಟ್ಟಿದ್ದು ಬಡ ಕುಟುಂಬಕ್ಕೆ ಆರ್ಥಿಕ ನೆರವು ಕೊಡುವಂತೆ ಮುಖ್ಯಮಂತ್ರಿಗಳಿಗೆ ಕೋರಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸಿ 30 ಲಕ್ಷ ರೂಪಾಯಿ ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವ ಮಲೆಮಹದೇಶ್ವರ ದೇವಸ್ಥಾನಕ್ಕೆ 2,73,00,000 ಕಾಣಿಕೆ ಹರಿದು ಬಂದಿದೆ. ಕೇವಲ 27 ದಿನಗಳಲ್ಲಿ ಕೋಟಿ ಹಣ ಸಂಗ್ರಹವಾಗಿದೆ. 44 ಗ್ರಾಂ ಚಿನ್ನ, 977 ಗ್ರಾಂ ಬೆಳ್ಳಿ, 7 ವಿದೇಶಿಯ ನೋಟುಗಳು, 10 2000 ಹಳೆಯ ನೋಟುಗಳು ಪತ್ತೆಯಾಗಿವೆ. ವೀಕೆಂಡ್ ಮತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದಾಖಲೆ ಮೊತ್ತದಲ್ಲಿ ಹುಂಡಿಯಲ್ಲಿ ಹಣ ಸಂಗ್ರಹ ಹೆಚ್ಚಾಗಿದೆ.
ಚಾಮರಾಜನಗರದಲ್ಲಿ ಗುರು ಪುಷ್ಯ ವೃತಯೋಗದ ಆಚರಣೆ ನಡೆಸಲಾಗುತ್ತಿದೆ. ಆಚರಣೆ ಹಿನ್ನೆಲೆಯಲ್ಲಿ ವಾದಿರಾಜನಗರ ಬಡಾವಣೆಯಲ್ಲಿರುವ ರಾಯರ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತಿದೆ. ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿರುವ ರಾಯರಿಗೆ ವಿಶೇಷ ಅಭಿಷೇಕಗಳು ನಡೆಯುತ್ತಿವೆ. ಅಪಾರ ಪ್ರಮಾಣದಲ್ಲಿ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದರು. ಈ ವಿಶೇಷ ದಿನದಂದು ಬೆಳಿಗ್ಗೆಯೇ ದೇವರ ದರ್ಶನ ಮಾಡಿದರೆ ಒಳ್ಳೆಯದು ಎಂಬ ನಂಬಿಕೆ ಭಕ್ತರದ್ದಾಗಿದೆ.